ಟ್ರೂತ್ ಆರ್ ಡೇರ್ ಅಂತ ಒಂದು ಸೆಷನ್ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಆ ಕಡೆ ಗಮನ ಹರಿಸೋಣ ಈಗ. ಇದು ಟ್ರೂತ್ ಆರ್ ಡೇರ್ ಅಂತ. ನಾನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನೀವು ಸತ್ಯವನ್ನೇ ಉತ್ತರಿಸಬೇಕು. ಸೊ ಮೊದಲನೇ ಪ್ರಶ್ನೆ ಏನಂತ ಅಂದರೆ, ನೀವು ನಿಮ್ಮ ತಂದೆಯವರ ಜೇಬಲ್ಲಿ ಹಣ ಕದ್ದಿದ್ದೀರಾ? ಕದ್ದಿದ್ದೇನೆ. ಓಕೆ, ಎಷ್ಟು ಕದ್ದಿದ್ರಿ? ಯಾವ ಕಾರಣಕ್ಕೆ ಕದ್ದಿದ್ರಿ? 1 ಆಣೆ 2 ಆಣೆ ಚುಟ್ಟು ಆಸೆ ಇರಲಿಕ್ಕೆ, ಓಕೆ, ಚುಟ್ಟು ಬೀಡಿ. ಅವಾಗ ಆಣೆ ಲೆಕ್ಕ ಇತ್ತು. ಆವಾಗ ಕದ್ದು ಹೋಗಿ ಅಂಗಡಿಯಲ್ಲಿ ಬೀಡಿ ತಗೊಂಡು ಚುಟ್ಟ ಅಂತಿದ್ದೆ ನಮ್ಮ ಕಡೆಗೆ. ಸ್ಕೂಲ್ ಡೇಸಲ್ಲಿ ಸರ್ ನೀವು ಕಾಪಿ ಹೊಡೆದಿದ್ರೆ ಸಿಕ್ಬಿದ್ದಿದ್ರಾ? ಕಾಪಿ ಹೊಡೆದಿವಿ, ಸಿಕ್ಕಿಲ್ಲ, ಸಿಕ್ಬಿದ್ದಿಲ್ಲ. SSLC ಇದ್ದಾಗ ಹೈಸ್ಕೂಲ್ ಚೀಟಿ ತಗೊಂಡು ಎಲ್ಲೆಲ್ಲೋ ಇಟ್ಕೊಂಡು ಕಾಲಲ್ಲಿ ಬರ್ಕೊಂಡು. ಬಟ್ ಅಲ್ಲಿ ಹೇಳ್ಕೊಟ್ಟು ಬರ್ಸಿದ್ರು ಕೆಲವು ಟೈಮು. ಸ್ಕೂಲ್ ಕಾಲೇಜ್ ಡೇಸಲ್ಲಿ ಯಾವ್ದಾದ್ರು ಕ್ರಶ್ ಆಗಿತ್ತಾ? ಯಾರ ಮೇಲೆ ಕ್ರಶ್ ಆಗಿತ್ತು? ಕ್ರಶ್ ಅಂದರೆ ಇಷ್ಟಪಟ್ಟಿದ್ಯಾರು? ಯಾರು ನಾವು ಹಳ್ಳಿ ಹುಡುಗ ನನ್ನ ನೋಡಿದ್ರೆ ಯಾರು ಮದುವೆ ಆಗಿ ಲವ್ ಮಾಡ್ತಾರೆ? ಅವಾಗ ಎಲ್ಲ ಸಿಟಿ ನಾವು ಹೋಗಿದ್ದೆ, ದೊಡ್ಡ ಸಿಟಿ ಹೆಣ್ಮಕ್ಳು ಮಾತಾಡ್ಸಿದೆ ದೊಡ್ಡ ಖುಷಿ. ಇನ್ನು ಹೆಣ್ಮಕ್ಳು ನಮ್ಮ ಮನೇಲಿ ಮಾತಾಡ್ಸ್ತಾರೆ. ಸೊ ಬಟ್ಟೆ ವಿಚಾರವಾಗಿ ಹಾಗೆಯೇ ಸ್ಟೈಲ್ ವಿಚಾರವಾಗಿ ಎಷ್ಟು ಪರ್ಟಿಕ್ಯುಲರ್ ನೀವು? ಬಟ್ಟೆ ನಾನು ಇವತ್ತಿಗೂ ಡ್ರೆಸ್ ಕೋಡ್ ಅಂತ ಮಾಡ್ಕೊಂಡಿಲ್ಲ. ದೋ ಐ ಎಮ್ MLA ಆದರೂ ಮಂತ್ರಿ ಆದರೂ ಕೂಡ ಡ್ರೆಸ್ ಕೋಡು ಈ ಖಾದಿನೇ ಹಾಕಬೇಕು, ಬಿಳಿದೇ ಹಾಕಬೇಕು, ಹಿಂಗೆ ಇರಬೇಕು ಅಂತ ಏನಿಲ್ಲ. ಟಿ ಶರ್ಟಿಂದ ಹಿಡ್ಕೊಂಡು ಜುಬ್ಬಾದಿಂದ ಹಿಡ್ಕೊಂಡು ಕಚ್ಚೆ ಪಂಚೆಯಿಂದ ಹಿಡ್ಕೊಂಡು ಎಲ್ಲವೂ ಹಾಕ್ತೀನಿ. ಸೊ ಈ ಟ್ರೆಂಡ್ ಇದೆಯಲ್ಲ, ಈ ಮೀಸೆಯ 2 ಭಾಗದಲ್ಲಿ ಈ ಥರ ಟ್ರೆಂಡ್ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅಳವಡಿಸ್ಕೊಬಂತ ಬಂತು. ಆದರೆ ನೀವು ಬಹಳ ವರ್ಷಗಳಿಂದಲೇ ನಾನೇ ಸ್ಟಾರ್ಟ್ ಮಾಡಿದ್ದು. ಮೀಸೆ ಸ್ಟಾರ್ಟ್ ಮಾಡಿದ್ದೆ ನಾನು ಕೌರವದಿಂದ. ಗಿರಿಜಾ ಮೀಸೆ ಸ್ಟಾರ್ಟ್ ಮಾಡಿದ್ದೆ ನಾನು. ಅಲ್ಲಿಂದನೇ ಇದು ಮೀಸೆ ಟ್ರೆಂಡ್ ಆಯಿತು. ಅಲೋ ಕೌರವೇಶ ಇದೇನಪ್ಪ ಹೊಸ ವೇಷ, ನಿನ್ನ ಎದೆಯಾಗ ಯಾರು ಇಟ್ಟರು ಮಲ್ಲಿಗೆ 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 ಬಳ್ಳಿ. ಸೊ ಹಾಗೆ ಸರ್, ನಾಟಕದಲ್ಲೂ ಕೂಡ ಅಷ್ಟೇ ನಿಮ್ದೊಂದಷ್ಟು ಡೈಲಾಗ್ಸ್ನ ಕೇಳಬೇಕು ಅಂತ ಆಸೆ. ಕುರುಕ್ಷೇತ್ರದ್ದು ಭೀಮಂದು ಒಂದೇ ಡೈಲಾಗು, ಸಂಧಿ ಕ್ರೂರ ಕೌರವೊಡನೆ ಸಂಧಿ, ಇಂತಹ ಶಬ್ದಗಳನ್ನು ಉಚ್ಚರಿಸುವುದು ಸಹ ಉನ್ಮಾದ ವಾಯುವಿನ ಲಕ್ಷಣ. ಸ್ವರ್ಗದ ಸ್ನೇಹವು ನರಕದೊಡನೆಯೇ. ಕುಲಕಂಠಕರಾದ ಕೂಳ ಕೌರವರು ಕೊಟ್ಟಿರುವ ತಾಪದ ತೂಕವನ್ನು ಜಗತ್ತಿನ ಪಾಪದೊಡನೆ ಮಾಡಿದರೆ ಜಗತ್ತಿನ ಪಾಪದ ಪರಡಿಯು ಹಗುರವಾಗಿ ಹವಿಯ ಹೊದಿಕೆಯಲ್ಲಿ ಸೇರುವುದು. ಕೌರವರ ಜನ್ಯ ತಾಪದ ಪರಡಿಯು ಜಡವಾಗಿ ಜಗತ್ತಿನ ತಳವನ್ನು ಸೇರುವುದು. ಇಷ್ಟಾದರೂ ಸಹ ಸಂಧಿಯ ಶಬ್ದಗಳನ್ನು ಉಚ್ಚರಿಸುತ್ತಿರುವಿರಲ್ಲ ಅಗ್ರಜ. ಆ ದೃಶ್ಯದವಲೋಕನ ಧಿಂ ಕ್ರೋಧ ಕಥನೆ ಕುದಿ ದಿಕ್ಕಿ ತಾಳ್ಮೆಯನ್ನು ಮೀರಿ ಸುಯಿಲಿನಲ್ಲಿ ಝಾಳವ ಝಳಪಿಸಿ ಜಡಿಯುತ್ತಿರೆ. ಕ್ರೋಧಾಗ್ನಿ ಸ್ಪಂದಗಳು ರೋಮರಂಧ್ರಗಳಿಂದ ರಕ್ತ ತ್ರಿಷಗಳ ಕಿಡಿಗಳಾಗಿ ಚುಮ್ಮುತ್ತಿವೆ ನೋಡು. ಅಡಿಗಡಿಗೆ ಜಡಿಯುತ್ತಿದೆ ರೋಷ ರಸಾಯನ ರಕ್ತದಲ್ಲಿ ನೆನೆದು ದ್ರೌಪದಿಯ ದುಸ್ಥಿತಿಯ ಛೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.